ಕುಡಿ ನೋಟ ಬೀರಿ ನನ್ನ ಮನದಲ್ಲಿ ನೆಲೆ ಊರಿ ನಿಂತ ಕಮಲದ ಮುಖದ ಸುವರ್ಣ ಇಷ್ಟೊತ್ತಾದರೂ ಏಕೆ ಬರಲಿಲ್ಲ? ಮುಂದೆ ನಡಿ, ಹಿಂದಿನಿಂದ ಬರ್ತೇನೆಂದು ಹೇಳಿದ್ದಳು. ಸುನೀಲ್, ಅಂಬರ ಮಾರ್ಗದಲ್ಲಿ ಹಾರುವ ಪಕ್ಷಿಗಳಿರುವೆಷ್ಟು ಸ್ವತಂತ್ರ ನಮಗಿಲ್ಲವಲ್ಲ ಎಂದು ಮನಕ್ಕೆ ನೋವಾಗುತ್ತದೆ. ಅಲ್ಲ, ನನ್ನ ಅಣ್ಣ ಅತ್ತಿಗೆ ಮತ್ತು ನನ್ನ ತಂದೆ ಈ ಮದುವೆಗೆ ಒಪ್ಪದಿದ್ದ ಕಾರಣವೇನೆಂದು ಗೊತ್ತಾಗಲಿಲ್ಲ. ಸುನೀಲ್, ನಿನ್ನ ಅಣ್ಣ ಅತ್ತಿಗೆಯರು ಎಲ್ಲಿ ನಿನ್ನನ್ನು ಮದುವೆ ಮಾಡಿಬಿಟ್ರೆ ಇಡೀ ಸರ್ವ ಆಸ್ತಿ ಎಲ್ಲ ನಿನ್ನ ವಶಕ್ಕಾಗಿ ಬಿಡುತ್ತೆ, ತಮ್ಮ ಹಕ್ಕನ್ನೆಲ್ಲ ಕಳೆದುಕೊಳ್ಬೇಕಾಗುತ್ತೆ ಅಂತ ಅವರು ಮದುವೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮನ್ನೇನಾದರೂ ಮದುವೆ ಮಾಡಿಬಿಟ್ರೆ ಅವರ ಇಚ್ಛೆ ಅನುಸಾರವಾಗಿ ಏನು ನಡೆಯುವುದಿಲ್ಲ. ಮೇಲಾಗಿ ಪ್ರೀತಿಸಿದರ ಗುಟ್ಟು ಒಂದೇ ಆಗಿರುತ್ತೆ. ಅವರಿಬ್ಬರ ಮದುವೆ ಮಾಡಿಬಿಟ್ರೆ ನಮ್ಮಿಂದ ಏನು ನಡೆಯೋದಿಲ್ಲ ಅಂತ ತಮ್ಮ ಇಚ್ಛೆ ಅನುಸಾರವಾಗಿ ಒಂದು ಕನ್ಯೆಯನ್ನು ನೋಡಿ ಮದುವೆ ಮಾಡಿಬಿಟ್ರೆ ಎಲ್ಲವೂ ತಮ್ಮ ಇಷ್ಟಂತೆ ಆಗುತ್ತೆ ಅಲ್ವೇ ಮನೋಹರ? ಹೌದು ಸುವರ್ಣ, ಇವರ ಗುಟ್ಟೆನೆಂದು ಎಂದು ನಿನ್ನ ಬಾಯಿಂದ ಕೇಳಿದೆ. ಮುಂದಿದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಜಗನ್ನಾಥನ ಸುಳುವೇ ಇಲ್ಲ, ಎಲ್ಲಿಗೆ ಹೋಗಿದ್ದಾನೆ? ನನ್ನನ್ನು ಆಫೀಸ್ ಕಡೆ ಹೋಗಿರ್ಬೋದು. ಇವತ್ತು ನಮ್ಮಿಬ್ಬರ ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಸ್ವಲ್ಪ ಏರ್ಪಾಡು ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಇರಲಿ, ಬನ್ನಿ, ತಂಪಾದ ಗಾಳಿಯಲ್ಲಿ ಸ್ವಲ್ಪ ಕುಳಿತುಕೊಳ್ಳೋಣ. ನನ್ನೊಲವೇ ನೀ ಬಾರಿ, ನನ್ನ ಗೆಲುವೆ ಬಲಿಬಾ, ಬಲಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಬಾರಿ ನನ್ನ ಸನಿಹರಿ. ಸಿಹಿ ಮುತ್ತಿನ ಕಾಣಿಕೆ ಮಾರೆ ನನ್ನ ಸರಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಮಾರೆ ನನ್ನ ಸರಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಮಾರೆ ನನ್ನ ಸರಿಹಕ್ಕೆ, ಸಿಹಿ ಮುತ್ತಿನ
ನನ್ನವೇ ದೀಪ ನನ್ನ ಚೆಲುವೆ ಬಲಿಬಾ ಬಲಿಬ ಖುಷಿ ಮುತ್ತು ನೀಗೋ ಲಾ 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 ಹೋಗ್ಬನ್ನಿ. ಬಾಯ್ ಬಾಯ್. ಜಗನ್ನಾಥ್, ಜಗನ್ನಾಥ್. ಅಥವಾ ವಿಠಲ ಪಾತಾಳ ಫಲ ಫಲದಿ ನಿನ್ನ ಬಚ್ಚಿಟ್ಟರು ನಾನಿಲ್ಲವೇ ನನ್ನ ಹೃದಯ ಹೋದನೆ ಬನ್ನಿ. ಬೇಡೆ ಅಂತೂ ತೊಲಗ್ತು. ಅವನು ಯಾವಾಗ ಹೋಗ್ತಾನೋ ಇಲ್ಲೋ ಅದ ಒಂದು ಚಿಂತೆ ಆಗ್ಬಿಟ್ಟಿತ್ತು. ಇಷ್ಟಕ್ಕೆ ಆತನ ಜೊತೆಯಲ್ಲಿ ಸರಸವಾಡುವುದನ್ನು ಸಾಕಾಗಿ ಹೋಯಿತು. ನಾಳೆ ಮದುವೆಯಾದರೆ ಯಾವಾಗಲೂ ಆತನ ಜೊತೆಯಲ್ಲಿಯೇ ಇರಬೇಕಾಗುತ್ತದೆ. ಆಗ ಏನು ಮಾಡುವೆ? ನೀವಿದ್ದೀರಲ್ಲ, ಬೇಜಾರಾದ ಮನಕ್ಕೆ ತಣ್ಣೀರನ್ನು ಎರಚಿ ಆನಂದ ಬಾಷ್ಪವನ್ನ ನೀಡುವ ಮನಮೋಹರು. ಹಾಗಲ್ಲ ಸುವರ್ಣ, ಮದುವೆಯಾದ ನಂತರ ಯಾವಾಗಲೂ ಆತನ ಜೊತೆ ಕಾಲ ಕಳೆಯುವುದು ಅದಕ್ಕೆ ಅಂದ್ರೆ ನೋಡು ಸುವರ್ಣ, ನಿನ್ನ ಕೈ ಹಿಡಿದು ಹೋಗಬೇಕೆಂದಿರುವ ಆ ನಿನ್ನ ಗಂಡ ಸುನೀಲ, ಆತನ ತಂದೆ ರಾಮಜ್ಜ ಹಾಗೂ ಆತನ ಅಣ್ಣ ಬಸವರಾಜನ ಕಣ್ಣು ತುಂಬಿಸಿ ನಿಮ್ಮ ಮನೆಗೆ ಬಂದರೆ ಮುಂದೆ ನನ್ನೇನು ಗತಿ? ಏನ್ ಮಾಡ್ತಾನೆ ಗಂಡನಾಗುವ ಗೋಲಿ ಗುಂಟು? ನಾನು ಹೇಳಿದಂತೆ ನನ್ನ ಕೈಗೊಂಬೆ ಆಗಿರ್ಬೇಕಾದ್ರೆ ನಾನು ಉರುಳಿಸಿದಂತೆ ಉರುಳುವ ಅವನೊಬ್ಬ ನನ್ನ ಕೈಗೊಂಬೆ ಅಂದಾಗ ಅವನೇನು ಮಾಡ್ಲಿಕ್ಕೆ ಸಾಧ್ಯ? ಈಗಾಗಲೇ ಅಣ್ಣ ಅತ್ತಿಗೆಯರ ಮೇಲೆ ಸಂಶಯದ ಬೀಜವನ್ನ ಬಿತ್ತಾಗಿದೆ. ಆದಷ್ಟು ಬೇಗ ಅವರ ಅಣ್ಣ ಅತ್ತಿಗೆನ ಮನೆಯಿಂದ ಹೊರದೂಡಿಸಿ ಇವನನ್ನ ಬೀದಿ ಬೀದಿ ತಿರುಗುವಂತೆ ಮಾಡಿ ಆಮೇಲೆ ನಾವಿಬ್ರು ಹಾಯಾಗಿರ್ಬೋದು ಅನ್ನ ತಂಗಿಯರ ವೇಷದಲ್ಲಿ. ಮೆಚ್ಚಿದೆ ಸುವರ್ಣ ಈ ನಿನ್ನ ಗುಣಕ್ಕೆ. ಆ ರಾಮಜ್ಜನ ಮನೆ ಇತಿಹಾಸವನ್ನು ನೀನೇ ಬೋಧಿಸಿ ಬಿಟ್ಟೆಯಲ್ಲ. ಎಷ್ಟೇ ಆದ್ರೂ ನಾ ನಿಮ್ಮ ಕೈಯಲ್ಲಿ ಪಳಗಿದ ಹಕ್ಕಿಯಲ್ಲಿ. ಹಾ ಸುವರ್ಣ, ನಾಳೆ ನಿನ್ನ ಕೃತಕ ಮದುವೆ. ನೋಡಿ, ನೀವಿರ್ಬೇಕಾದ್ರೆ ನನಗೇನು ಚಿಂತೆ ಇಲ್ಲ. ನಿಮ್ಮ ಇಚ್ಛೆ ಅನುಸಾರವೇ ಆಗಲಿ. ಹಾ ಸುವರ್ಣ, ಇದೇ ಸಂತೋಷದಲ್ಲಿ ಒಂದು ಗೀತೆಯನ್ನು ಹಾಡಬಾರದೆ? ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ.